ಮಿತ್ರರೇ ನಮಸ್ಕಾರ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಒಂದು ಕ್ವಶನ್ ಅನ್ನ ಕೇಳಿದ್ರು. ಅದೇನಂತ ಹೇಳಿದ್ರೆ 2025ರಿಂದ 2032 ಗುರುವಿನ ಅತಿ ಸಂಚಾರದ ಒಂದು ಮೋಷನ್ ಇದೆ. ಈ ಸಮಯದಲ್ಲಿ ಪ್ರಪಂಚಕ್ಕೆ ಮತ್ತು ನಮ್ಮ ಭಾರತಕ್ಕೆ ಯಾವ ರೀತಿಯಾದಂತಹ ಶುಭ ಮತ್ತು ಅಶುಭ ಫಲಗಳಾಗ್ತವೆ ಅಂತ ಕೇಳಿದರೆ, ಇನ್ನು ಎರಡನೇದಾಗಿ ಸಾಮಾನ್ಯ ಜನರಾದಂತಹ ನಾವು ಈ ಸಮಯದಲ್ಲಿ ಹೇಗಿರಬೇಕು, ಅದು ಆಧ್ಯಾತ್ಮಿಕವಾಗಿ ಅಥವಾ ಆಗ್ಬೋದು ಅಥವಾ ಲೌಕಿಕವಾಗಿ ಅಂತ ಹೇಳಿದ್ರೆ ನಮ್ಮ ಹಣಕಾಸು, ದುಡ್ಡು, ವ್ಯವಹಾರ, ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಹೇಗಿರಬೇಕು ಅಂತ ಕೂಡ ಕೇಳಿದ್ದಾರೆ. ಈ ವಿಡಿಯೋದಲ್ಲಿ ನಾವು ಇದಕ್ಕೆ ಸಂಬಂಧಪಟ್ಟಂತಹ ಉತ್ತರವನ್ನ ಹುಡ್ಕೋಣ. ಮಿತ್ರರೇ, ಗುರು ಯೂಶುವಲ್ ಆಗಿ ಒಂದು ರಾಶಿಯಲ್ಲಿ ಒಂದು ವರ್ಷದ ತನಕ ಆಲ್ಮೋಸ್ಟ್ ಇರ್ತಾನೆ. ಆದ್ರೆ ಈಗ ಗುರುವಿನ ಅತಿ ಸಂಚಾರ ಅಂತ ಹೇಳಿದ್ರೆ ಸ್ಪೀಡ್ ಮೂವ್ಮೆಂಟ್ ಆಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ 4 ತಿಂಗಳ ಒಂದು ರಾಶಿಯನ್ನ ಕ್ರಮಿಸ್ಬಿಡ್ತಾನೆ ಗುರು. ಮಿತ್ರರೇ, ಇಂತಹ ಸಮಯದಲ್ಲಿ ಇದುವರೆಗೂ ಏನ್ ನಡ್ಕೊಂಡ್ ಬರ್ತಿತ್ತು ಅಂತ ಹೇಳಿದ್ರೆ ಗುರುವಿನ ಒಂದು ರಿಸಲ್ಟ್ ಸ್ಲೋ ಆಗಿ ಡಿಸ್ಪ್ಯಾಚ್ ಆಗ್ತಾ ಇತ್ತು. ಆದ್ರೆ ಈಗ ಗುರು ಸ್ಪೀಡ್ ಆಗಿ ಡಿಸ್ಪ್ಯಾಚ್ ಆಗ್ತಾ ಇರೋದ್ರಿಂದ ಒಳ್ಳೇದೇ ಆಗ್ಲಿ ಕೆಟ್ಟದ್ದೇ ಆಗ್ಲಿ ಗುರುವಿನ ಒಂದು ರಿಸಲ್ಟ್ ಬೇಗ ಸಿಗ್ತಾ ಹೋಗುತ್ತೆ. ಗುರು ಏನಕ್ಕೆ ಕಾರಕ? ಗುರು ಧರ್ಮಕ್ಕೆ ಕಾರಕನಾಗ್ತಾನೆ ಅಂತ ಹೇಳಿದ್ರೆ ಧರ್ಮ ಮಾಡಿದವರಿಗೆ ಧರ್ಮದ ರಿಸಲ್ಟ್, ಅಧರ್ಮ ಮಾಡಿದವರಿಗೆ ಅಧರ್ಮದ ರಿಸಲ್ಟ್. ಇದನ್ನ ಯಾವಾಗ ಗುರು ಶನಿ ಜೊತೆ ಸೇರ್ತಾನೆ ಆಗ ಇನ್ನ ಇದಕ್ಕೆ ಪ್ರಬಲವಾದಂತಹ ರಿಸಲ್ಟ್ ನ ಕೊಡ್ತಾನೆ. ಈಗ ಆಲ್ರೆಡಿ ಶನಿ ಗುರುವಿನ ರಾಶಿಯಲ್ಲೇ ಕುಳಿತುಕೊಂಡಿರೋದ್ರಿಂದ ಶನಿ ಹೇಗೆ ಕೆಲಸ ಮಾಡ್ತೀನಿ ಅಂತ ನೀವು ನೋಡಬಹುದು. ಮಿತ್ರರೇ, ನನಗೂ ಎಷ್ಟರ ಮಟ್ಟಿಗೆ ಕನ್ಫ್ಯೂಸ್ ಆಗಿದೆ ಅಂತ ಹೇಳಿದ್ರೆ ನಾನು ಮಾಡಿರುವಂತಹ ಆಲ್ಮೋಸ್ಟ್ ಎಲ್ಲಾ ಪ್ರಿಡಿಕ್ಷನ್ ಆಗೋಗಿದೆ. ಅದನ್ನ ನೀವು ಕೂಡ ನೋಡಿದಿರ. ಬಟ್ ನಾನು ಕೂಡ ಎಲ್ಲಿ ತಪ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಮಯವನ್ನ ನಿರ್ಧಾರ ಮಾಡಬೇಕಾದ್ರೆ ಬಹಳಷ್ಟು ತಪ್ತಾ ಇದ್ದೀನಿ. ನಾನು ಏನನ್ನ ಆಗತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ಪೆಸಿಫಿಕ್ ಟೈಮ್ ಅಲ್ಲಿ ಹೇಳ್ತಿದ್ದೀನೋ ಅದೆಲ್ಲ ಬೇಗ ನಡೆದೋಗ್ತಾ ಇದಾವೆ. ಪ್ರಾಬಬ್ಲಿ ಗುರುವಿನ ಒಂದು ಅತಿ ಸಂಚಾರದ ಒಂದು ರಿಸಲ್ಟ್ ಕೂಡ ಇದಾಗಿರುವಂತಹ ಸಾಧ್ಯತೆ ಇರುತ್ತೆ. ಮಿತ್ರರೇ, ಇನ್ನು ಪ್ರಪಂಚದಾದ್ಯಂತ ನೀವೇ ನೋಡೋದಾಯ್ತು ಅಂತ ಹೇಳಿದ್ರೆ ಗುರುವಿನ ಒಂದು ಅತಿ ಸಂಚಾರದ ರಿಸಲ್ಟ್ ಅನ್ನ ನೋಡಿದಿರಾ. ಈಗ ಆಲ್ರೆಡಿ ಸಾಕಷ್ಟು ಜನ ಈ ಡಿಕ್ಟೇಟರ್ಗಳು ಅಂತ ಹೇಳಿದ್ರೆ ಸರ್ವಾಧಿಕಾರಿಗಳ ತಲೆ ಉರುಳ್ತಾ ಇರೋದನ್ನ ನೀವು ನೋಡಿದಿರಾ. ಅದು ಇನ್ನ ತೀರಾ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತು ಎರಡನೇದಾಗಿ ಗುರು ಧರ್ಮದ ಕಾರಕನೇ ಆಗಿರೋದ್ರಿಂದ ಈ ಧರ್ಮದ ತೀವ್ರ ಮತಾಂಧತೆಯನ್ನ ಯಾರು ತುಂಬಿಕೊಂಡಿರ್ತಾರೆ ತಲೆಗೆ ಅವ್ರಿಗೆ ಒಳ್ಳೇದಲ್ಲ. ಈ ಸಮಯದಲ್ಲಿ ಅತಿ ಹೆಚ್ಚು ಧರ್ಮದ ಮತಾಂಧತೆಯನ್ನ ತುಂಬಿಕೊಂಡಿರುವಂತಹ ಮತಾಂಧರ ತಲೆಗಳನ್ನ ಗುರು ಉರುಳಿಸ್ತಾ ಹೋಗ್ತಾನೆ. ಮತ್ತು ಕಟ್ಟ ಕಡೆಯದಾಗಿ ಇದು ಎಷ್ಟು ಮಟ್ಟಿಗೆ ಹೋಗ್ಬಿಡುತ್ತೆ ಅಂತ ಹೇಳಿದ್ರೆ ಸುಮಾರು 2029, 30, 31, 32 ಇದೆಯಲ್ಲ, ಈ ಒಂದು 4 ವರ್ಷದ ಈ ಆರ್ಕು, ಈ ಸಮಯದಲ್ಲಿ ಗುರು ಮಹಾಯುದ್ಧದ ಹತ್ರಕ್ಕೂ ಕೂಡ ಕರ್ಕೊಂಡು ಹೋಗ್ತಾನೆ. ಮಿತ್ರರೇ, ನನ್ನ ಒಂದು ದೃಢವಾದ ನಂಬಿಕೆ ಏನು ಅಂತ ಹೇಳಿದ್ರೆ ಪ್ರಪಂಚ ಮಹಾಯುದ್ಧವನ್ನ ನೋಡುತ್ತೆ. ಆದ್ರೆ ಇದು ಅಣ್ವಸ್ತ್ರದ ಯುದ್ಧವಾಗಿ ಬದಲಾಗೋದು ಡೌಟ್. ಭಾರತವು ಈ ಯುದ್ಧದಲ್ಲಿ ಇರುತ್ತಾ ಅಂತ ಹೇಳಿದ್ರೆ ನನ್ನ ನಂಬಿಕೆ ಭಾರತವು ಕೂಡ ಈ ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ ಅನ್ನುವಂಥದ್ದು. ಮಿತ್ರರನ್ನ ಎರಡನೆಯದಾಗಿ ನಾನು ಹಿಂದೆ ನಡೆದಂತಹ ದೊಡ್ಡ ಭೂಕಂಪಗಳು ಮತ್ತು ಸುನಾಮಿ ಸಮಯಗಳನ್ನ ಅನಲೈಸ್ ಮಾಡಿಬಿಟ್ಟು ಒಂದಿಷ್ಟು ಕಂಡೀಷನ್ ಅನ್ನ ಕಂಡುಕೊಂಡೆ. ಈ ಕಂಡೀಷನ್ ಕೂಡ ಈ 2029, 30, 31, 32 ಈ ಸಮಯದಲ್ಲಿ ಫಾರ್ಮ್ ಆಗ್ತಾ ಇರೋದ್ರಿಂದ ಆ ಸಮಯದಲ್ಲಿ ಇಡೀ ಪ್ರಪಂಚ ಮತ್ತು ಭಾರತವು ಕೂಡ ಪ್ರಕೃತಿಯ ವೈಪರೀತ್ಯಕ್ಕೆ ತುತ್ತಾಗಬೇಕಾಗತ್ತೆ. ಮಿತ್ರರೇ, ಈ ಒಂದು ಸಮಯ ಯಾಕೆ ಇಷ್ಟು ಕಷ್ಟಕರವಾಗಿರುತ್ತೆ ಅಂತ ಹೇಳಿದ್ರೆ ಭೂಮಿ ಮೇಲೆ ಧರ್ಮದ ಒಂದು ಸ್ಥಾಪನೆ ಆಗ್ತಾ ಇದೆ ಅನ್ನುವಂಥದ್ದು ಮತ್ತು ಆ ಸ್ಥಾಪನೆ ಭಾರತದಿಂದಲೇ ಆಗುವಂಥದ್ದು. ನೀವು ಹಿಂದೆಲ್ಲ ನೋಡ್ತು ಅಂತ ಹೇಳಿದ್ರೆ ರಾಮಾಯಣದ ಸಮಯದಲ್ಲೂ ಮತ್ತು ಮಹಾಭಾರತದ ಸಮಯದಲ್ಲೂ ಧರ್ಮ ಸ್ಥಾಪನೆಗಿಂತ ಮೊದಲು ಸಾಕಷ್ಟು ಪ್ರಾಣ ಹಾನಿಗಳು ಉಂಟಾಗ್ತವೆ. ಹಾಗಿದ್ರೆ ಇಂತಹ ಸಮಯದಲ್ಲಿ ನಾವು ಹೇಗೆ ಇರಬೇಕು ಅನ್ನುವಂಥದ್ದು ಆಧ್ಯಾತ್ಮಿಕವಾಗಿ ನೋಡ್ತು ಅಂತ ಹೇಳಿದ್ರೆ ನನ್ನ ವಿಡಿಯೋಗಳಲ್ಲಿ ಯಾವಾಗ್ಲೂ ಹೇಳೋದು ಒಂದೇನೆ, ದಾನಗಳು ಕಲಿಯುಗಕ್ಕೆ ಶ್ರೇಷ್ಠ. ಅದರಲ್ಲೂ ಅನ್ನದಾನ ಮತ್ತು ವಸ್ತ್ರದಾನ ನೀವು ಯಾರಿಗೆ ಯಾವಾಗ ಬೇಕಾದ್ರೂ ಮಾಡಬಹುದು ಅಗತ್ಯ ಇದ್ದವ್ರಿಗೆ. ಆದ್ರಿಂದ ನಿಮ್ಮ ಕೈಯಲ್ಲಿ ನಿಮ್ಮ ಶಕ್ತಿಯಾನುಸಾರ ಎಷ್ಟು ಅನ್ನದಾನ ಮತ್ತು ವಸ್ತ್ರದಾನ ಆಗುತ್ತೋ ಅಷ್ಟು ಮಾಡ್ತಿರೋ ಆಗ ನಿಮಗೆ ಸಾಕಷ್ಟು ಪುಣ್ಯ ಸಿಗ್ತಾ ಹೋಗುತ್ತೆ. ಮತ್ತು ಎರಡನೆಯದಾಗಿ ಕಲಿಯುಗದ ಆಧ್ಯಾತ್ಮಿಕ ಸಾಧನೆ ಯಾವುದು ಅಂತ ಹೇಳಿದ್ರೆ ನಾಮ ಜಪ. ಸೊ ಇಲ್ಲಿಂದ ಇನ್ನ 5ರಿಂದ 6 ವರ್ಷದ ತನಕ ಅಟ್ಲೀಸ್ಟ್ ಡೈಲಿ 24 ನಿಮಿಷ ನಾಮ ಜಪಕ್ಕೆ ಎತ್ತಿಟ್ರೆ ಒಳ್ಳೇದು. ಆದ್ರೆ ನಿಮ್ಮ ಶಕ್ತಿ ಇನ್ನೂ ಜಾಸ್ತಿ ಇತ್ತು ಅಂತ ಹೇಳಿದ್ರೆ 1 ಗಂಟೆ ತನಕ ಮಾಡಬಹುದು ಅಂತ ಹೇಳಿದ್ರೆ 1 ಅವರ್ ವರ್ಗು ಡೈಲಿ ಪ್ರತಿದಿನ ನಾಮ ಜಪವನ್ನ ಮಾಡಿ. ಗುರು ಆಲ್ರೆಡಿ ಅತಿ ಸಂಚಾರ ಮೋಷನ್ ನಲ್ಲಿ ಇರೋದ್ರಿಂದ ನೀವು ಪುಣ್ಯ ಕೆಲಸಗಳನ್ನ ಮಾಡ್ತು ಅಂತ ಹೇಳಿದ್ರೆ ನೀವು ರಿಸಲ್ಟ್ ಕಾಯ್ಬೇಕಾಗಿಲ್ಲ, ಬೇಗ ನಿಮಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಯಾಕೆಂತ ಹೇಳಿದ್ರೆ ಗುರು ತುಂಬಾ ವೇಗವಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ನೀವು ಧರ್ಮ ಕಾರ್ಯಗಳನ್ನ ಮಾಡೋದ್ರಿಂದ ಆ ಧರ್ಮದ ರಿಸಲ್ಟ್ ಬೇಗ ಸಿಗ್ತಾ ಹೋಗುತ್ತೆ. ಇನ್ ಕೇಸ್ ಅಧರ್ಮವನ್ನ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೆ ಅಧರ್ಮದ ರಿಸಲ್ಟ್ ಕೂಡ ಬೇಗ ಸಿಗ್ತಾ ಹೋಗುತ್ತೆ ಅನ್ನುವಂಥದ್ದು. ಮಿತ್ರರನ್ನ ಇನ್ವೆಸ್ಟ್ಮೆಂಟ್ ಈ ರೀತಿಯಂತಹ ಫೈನಾನ್ಸ್ ಬಗ್ಗೆ ಕೇಳಿದಿರಿ. ಶ್ರೇಷ್ಠವಾದ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ದಾನ ಜಪಗಳು ಇವೇನೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಎಷ್ಟು ಚಿನ್ನ ಎಷ್ಟು ದುಡ್ಡಿದ್ರು ಕಷ್ಟ ಕಾಲದಲ್ಲಿ ಇವ್ಯಾವು ಬಂದು ಕಾಪಾಡೋದಿಲ್ಲ. ಆದ್ರಿಂದ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ದಾನ ಮತ್ತು ನಾಮ ಜಪಗಳೇ ಆಗಿರ್ಬೇಕು. ಇನ್ನ ಸೆಕೆಂಡ್ ಏನನ್ನ ಇನ್ವೆಸ್ಟ್ ಮಾಡೋದಾಯ್ತು ಅಂತ ಹೇಳಿದ್ರೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡೋದು ಒಳ್ಳೇದು. ಯಾಕೆ ಅಂತ ಹೇಳಿದ್ರೆ ನಮ್ಮ ಋಷಿ ಮುನಿಗಳು ಯಾವತ್ತೂ ಚಿನ್ನಕ್ಕೆ ಬಹಳ ಮಹತ್ವ ಕೊಟ್ಟಿದ್ದಾರೆ. ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಚಿನ್ನನೇನಾದ್ರೂ ಕದಿತು ಅಂತ ಹೇಳಿದ್ರೆ ಅದು ಪಂಚ ಮಹಾಪಾತಕಗಳಲ್ಲಿ ಒಂದು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಗೋ ಹತ್ಯೆ
ಬ್ರಾಹ್ಮಣ ಹತ್ಯೆ ಇವಕ್ಕೆ ಈಕ್ವಲ್ ಆಗುತ್ತೆ. ಆದ್ದರಿಂದ ಚಿನ್ನದ ಒಂದು ಶ್ರೇಷ್ಠತೆ ಅಷ್ಟಿದೆ. ಆದ್ರೆ ಈಗ ಚಿನ್ನದ ಒಂದು ಬೆಲೆ ತೀರಾ ಪೀಕ್ ಅಲ್ಲಿರೋದ್ರಿಂದ ಇನ್ನ ಒಂದು 2-3 ವರ್ಷ ಅಷ್ಟೇ ಪೀಕ್ ಅಲ್ಲಿರುತ್ತೆ. ಅದಾದ ನಂತರ ಅದು ಇಳಿಯೋದ್ರಿಂದ ಆಗ ತೆಗೆದುಕೊಂಡ್ರೆ ಒಂದು ಮಟ್ಟಿಗೆ ಒಳ್ಳೇದಂತನೂ ಕೂಡ ಹೇಳ್ಬೋದು. ಎರಡನೇದಾಗಿ ಒಳ್ಳೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರೆ ಭೂಮಿ. ಆದರೆ ನನ್ನ ಒಂದು ಐಡಿಯಾ ಏನಂತ ಹೇಳಿದ್ರೆ ಸೈಟಿನ ರೂಪದಲ್ಲಿ ಭೂಮಿ ಮೇಲೆ ಇನ್ವೆಸ್ಟ್ ಮಾಡೋಕ್ಕಿಂತ ಹೊಲ ಅಥವಾ ಪದಾರ್ಥಗಳನ್ನ ಬೆಳೆಯುವಂತಹ ಭೂಮಿ ಮೇಲೆ ಇನ್ವೆಸ್ಟ್ ಮಾಡುವಂತದ್ದು ತುಂಬಾ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯುದ್ಧದ ಪರಿಸ್ಥಿತಿ ಬಂತು ಅಂತ ಹೇಳಿದ್ರೆ ಒಂದು ದೇಶದಲ್ಲಿ ಆಹಾರ ಧಾನ್ಯಕ್ಕೆ ತುಂಬಾ ಕೊರತೆ ಆಗುತ್ತೆ, ವಸ್ತ್ರಗಳಿಗೆ ತುಂಬಾ ಕೊರತೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು 1ನೇ ಮಹಾಯುದ್ಧ ಮತ್ತು 2ನೇ ಮಹಾಯುದ್ಧವನ್ನು ಅಬ್ಸರ್ವ್ ಮಾಡ್ತು ಅಂತ ಹೇಳಿದ್ರೆ ಇಡೀ ದೇಶದ ಒಂದು ಆಹಾರ ಮೊದಲು ಸಪ್ಲೈ ಆಗುವಂತದ್ದು ಆರ್ಮಿಗೆ ಆಗಿರೋದ್ರಿಂದ ಈ ರೀತಿ ಹೊಲ ಅಥವಾ ಗದ್ದೆಗಳು ಇಟ್ಕೊಂಡಿತ್ತು ಅಂತ ಹೇಳಿದ್ರೆ ತುಂಬಾ ಒಳ್ಳೇದು. ಮತ್ತು ಈಗ ನಾವು ಕಲಿಬೇಕಾದಂತಹ ಲೈಫ್ ಸ್ಕಿಲ್ ಏನು ಅಂತ ಹೇಳಿದ್ರೆ ಮುಂದೆ ನಿಮಗೆ ಈಗಿರುವಂತಹ IT ಇದ್ಯಾವುದೂ ಕೆಲಸಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಕಲಿಬೇಕಾದಂತಹ ಮುಖ್ಯವಾದ ಸ್ಕಿಲ್ ಏನು ಅಂತ ಹೇಳಿದ್ರೆ ಆಹಾರ ಪದಾರ್ಥಗಳನ್ನ ಬೆಳ್ಕೊಳ್ಳುವಂತದ್ದು. ಯಾಕೆ ಅಂತ ಹೇಳಿದ್ರೆ ಯುದ್ಧ ಮತ್ತು ಈ ಒಂದು ಪ್ರಕೃತಿಯ ವೈಪರೀತ್ಯದ ಸಮಯದಲ್ಲಿ ಆಹಾರವನ್ನ ಬೆಳೆದುಕೊಳ್ಳುವಂತದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರಿಂದ ಇದರ ಒಂದು ಜ್ಞಾನ ಇರಬೇಕು. ಅದು ಅಲ್ಲದೆ ಬೇಸಿಕ್ ಲೈಫ್ ಸ್ಕಿಲ್ ಗಳಂತ ಹೇಳ್ತಾರಲ್ಲ ಅಂತಹ ಒಂದಿಷ್ಟು ಕಲೆಗಳನ್ನ ಕಲ್ತ್ಕೊಂತು ಅಂತ ಹೇಳಿದ್ರೆ ಮುಂದೆ ತುಂಬಾ ಬೆಲೆ ಇರುತ್ತೆ ಮತ್ತು ಬೆಲೆ ಬರ್ತದೆ. ಕೊನೆಯದಾಗಿ ಹೇಳ್ಬೇಕಂತ ಹೇಳಿದ್ರೆ ಸತ್ಯಕ್ಕೆ ಮುಂದೆ ಬೆಲೆ ಇರುತ್ತೆ, ನ್ಯಾಯ ನೀತಿ ಧರ್ಮಗಳಿಗೆ ಮುಂದೆ ಬೆಲೆ ಬರುತ್ತೆ. ಯಾವಾಗ ಗುರು ಮೀನಕ್ಕೆ ಹೋಗ್ತಾನೋ ಮತ್ತು ಶನಿ ಕರ್ಕಾಟಕ್ಕೆ ಬರ್ತಾನೋ ಆಗ ಇಡೀ ಪ್ರಪಂಚದಲ್ಲಿ ಒಂದು ದೊಡ್ಡ ರೆವಲ್ಯೂಷನ್ ಆಗೋದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.